ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಡಿಸಿ ಟ್ರಸ್ಟ್ ಕಲಬುರಗಿ ಅವರು ಇವತ್ತಿನ ದಿವಸ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂಥ ನಮ್ಮೆಲ್ಲರಿಗೂ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಈಗಾಗಲೇ ಎಲ್ಲರೂ ಇದರ ಬಗ್ಗೆ ಧರ್ಮಸ್ಥಳ ಸೇವಾ ಟ್ರಸ್ಟ್ ಬಗ್ಗೆ ವಿವರವಾಗಿ ಸರ್ ಅವರು ಹೇಳಿದ್ದಾರೆ ಮತ್ತು ಹೆಣ್ಮಕ್ಳ ಹೆಲ್ತ್ ಬಗ್ಗೆ ಡಾಕ್ಟರ್ ಸಂಗೀತಾ ಮೇಡಮ್ ಅವರು ಹೇಳಿದ್ದಾರೆ. ಈಗ ಹಾಲ್ಕೆ ಮೇಡಮ್ ಅವರು ಹೇಳಿದ್ದಾರೆ. ನಾನು ಜಾಸ್ತಿ ಸಮಯ ತೆಗೆದುಕೊಳ್ಳಲ್ಲ. ಈ ಸೇವಾ ಸಂಸ್ಥೆ ಹೇಳಬೇಕಪ್ಪ ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ಸಮಾಜಕ್ಕೆ ಒಂದಿಲ್ಲ ಒಂದು ರೀತಿಯಿಂದ ಒಂದು ಅಡಿಪಾಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಮುಖ್ಯವಾಗಿ ಹೆಣ್ಮಕ್ಕಳಿಗೆ ಸ್ವಾವಲಂಬನೆಯಾಗಿ ಕಟ್ಟಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ವೇದಿಕೆಯನ್ನು ಕಲ್ಪಿಸಿ ಕೊಟ್ಟಿದ್ದಾರೆ ಇವರು. ಅದರ ಉಪಯೋಗವನ್ನು ತಾವೆಲ್ಲ ಹೆಣ್ಮಕ್ಳು ತೆಗೆದುಕೊಳ್ಬೇಕಂತ ನಾನು ಹೇಳ್ತೀನಿ. ಮುಖ್ಯವಾಗಿ ನಾವು ಒಂದೇ ಮಾತು ಹೇಳಬೇಕಪ್ಪ ಅಂದರೆ ಹೆಣ್ಮಕ್ಳ ಹೆಲ್ತ್ ಭಾಳ ಇಂಪಾರ್ಟೆಂಟ್ ಅದ. ನಾವೆಲ್ಲರೂ ನಮ್ಮ ಹೆಲ್ತ್ ಬಗ್ಗೆ ಭಾಳ ಕಾಳಜಿ ತಗೋಬೇಕಂತ ಹೇಳ್ತಾ ಇದ್ದೀನಿ. ಮತ್ತೊಂದು ನಾವೆಲ್ಲರದ್ದು ಒಂದು ಜವಾಬ್ದಾರಿಯಲ್ಲಿ ಈಗ ರೀಸೆಂಟಾಗಿ ಸಮಾಜದಲ್ಲಿ ಕೆಲವೊಂದು ರೇಪ್ ಕೇಸಸ್ ಆಗ್ತಾ ಇವೆ. ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು. ಅದು ಅಲ್ಲದೆ ಸ್ಪೆಷಲಿ ಗಂಡು ಮಕ್ಕಳಿಗೆ ಹೆಣ್ಮಕ್ಳ ಬಗ್ಗೆ ಗೌರವ ಭಾವನೆಯನ್ನು ತೋರಿಸಲಿಕ್ಕೆ ಒಂದು ಒಳ್ಳೆಯ ಆದರ್ಶ ಇರ್ಬೋದು ಅಥವಾ ಒಂದು ಸಂಸ್ಕಾರ ಕೊಡಬೇಕಂತ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಅದಕ್ಕೋಸ್ಕರ ಮತ್ತು ಸೋಷಿಯಲ್ ಮೀಡಿಯಾ ಜಾಸ್ತಿ ಮಕ್ಕಳು ಬಹಳ ನೋಡ್ತಾ ಇದ್ದಾರೆ, ಅಡಿಕ್ಷನ್ ಆಗ್ತಾ ಇದೆ. ಅದೆಲ್ಲ ತಪ್ಪಿಸ್ಲಿಕ್ಕೆ ನಾವೆಲ್ಲ ಹೆಣ್ಮಕ್ಳು ಬಹಳ ಕೇರ್ಫುಲ್ಲಾಗಿ ಮಕ್ಕಳಿಗೆ ಲಕ್ಷ್ಯ ಕೊಡಬೇಕಂತಲೂ ಹೇಳ್ತಾ ಇದ್ದೀನಿ. ಮತ್ತು ಈ ಧರ್ಮಸ್ಥಳ ಸೇವಾ ಸಂಸ್ಥೆ ಜೊತೆಗೆ ನಮ್ಮ ಯಜಮಾನರಾದ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರವ್ರ ಮಾತು ನಾನು ಸದಾ ಇರ್ತೀವಂತ ತಮ್ಮೆಲ್ಲರಿಗೆ ಹೇಳಿ ಇಂಥ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ಆಗಲಿಕ್ಕೆ ಅವಕಾಶ ಮಾಡತಕ್ಕ ತಮ್ಮೆಲ್ಲರಿಗೂ ನಾನು ಮನಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತೇನೆ. ತಮ್ಮ ಅತ್ಯುನ್ನತ ಸ್ಮರಣೆ ನಮಗೆ ಹೆಸರಿಗೆ ಕಾರ್ಯಕ್ರಮದ अध्यक्ष ये धर्मस्थला बैंक के लिए मेरी एक मिसाल दे रही हूँ. तो मुझे बहुत खुशी है यहाँ पर आके यहाँ का डिसिप्लिन देखे कि मुझे ये ख्वाहिश हो रही है कि मैं भी धर्मस्थला का एक ग्रुप बनाऊँ. तो मैं बहुत धर्मस्थला के स्टाफ को और जो भी यहाँ पर बैठे हैं सबको मैं थैंक्स बोलती हूँ. सब अपना अपना टाइम निकाल कर यहाँ आए हैं. तो इस बैंक का फ़ायदा उठाइए. सब भी आगे लोन है, आगे शायद मेरे ख्याल से बहुत गरीब लोगों को घरों का भी एक देने वाले हैं. तो तमाम लोग इस बैंक से हमें फ़ायदा उठाना चाहिए. कि मुझे भी बहुत आगे खुशी हुई. तो मैं सब सर का और मैडम का शुक्रिया अदा करती हूँ कि मुझे बोलने का मौका दिए. ಈ ಕಾರ್ಯಕ್ರಮದ ಕುರಿತು ಶುಭ ನಡೆಯಲಾಗಿದ್ದ ಜಯಬಾ ತಕ್ಷಣ ಮೇಡಮ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇವತ್ತು ನಿಮಗೆಲ್ಲರಿಗೆ ತಿಳಿದ ಹಾಗೆ ವಿಚಾರಗೋಷ್ಠಿ ಕಾರ್ಯಕ್ರಮ ಇದೆ. ದಯಮಾಡಿ ಎಲ್ಲರಿಗೆ ಇದು ಗೊತ್ತಿದೆ ಅಂತ ಭಾವಿಸ್ತೇನೆ. ಇದು ಅಲೋಪತಿಕ್ ಮತ್ತು ಆಯುರ್ವೇದಿಕ್ ಚಿಕಿತ್ಸಾ ಪದ್ಧತಿಯ ಬಗ್ಗೆ ಡಾಕ್ಟರ್ ಅಪರ್ಣಾ ಮೇಡಮ್ ಮತ್ತು ಡಾಕ್ಟರ್ ನಿರ್ಮಲಾ ಮೇಡಮ್ ಅವರು ನಮಗೆ ಇವಾಗ ಅರ್ಥೈಸಿಕೊಳ್ಳಲಿಕ್ಕಿದ್ದಾರೆ. ಇವತ್ತು ಈ ಸಭಾ ಕಾರ್ಯಕ್ರಮಕ್ಕೆ ಕೊನೆಯ ಘಟ್ಟದಲ್ಲಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು